ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಅಂದರೆ ಅದೇ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ಅಪ್ಲಿಕೇಶನ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡಬೇಕಂತ ನೋಡೋಣ. ಅದೇ ರೀತಿ ಟೈಮ್ ಟೇಬಲ್ ಕೂಡ ಈ ವಿಡಿಯೋದಲ್ಲಿ ನೋಡ್ಕೊತ ಹೋಗೋಣ. ಸೊ ಫಸ್ಟು ಅಪ್ಲಿಕೇಶನ್ ಸ್ಟೇಟಸ್ನ ಯಾವ ರೀತಿ ನೋಡೋದಪ್ಪ ಅಂತಂದರೆ, ಫಸ್ಟ್ KE ವೆಬ್ಸೈಟಿಗೆ ಲಾಗಿನ್ ಆಗಿ ಅಲ್ಲಿ ನೇಮಕಾತಿ ಸೆಕ್ಷನಲ್ಲಿ ಹೋಗಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಇರುತ್ತೆ. ಆ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಸೆಕ್ಷನಿಗೆ ಹೋದ ತಕ್ಷಣ ನಿಮಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಸೊ VAO ಪರೀಕ್ಷೆ ವೇಳಾಪಟ್ಟಿ ಪ್ರಕಟಣೆ, ಗ್ರಾಮಾಡಳಿತ ಅಧಿಕಾರಿ ಮತ್ತು ಶುಲ್ಕ ಪಾವತಿ ಲಿಂಕ್ ಅಂತ ಇದೆ ನೋಡಿರಿ. ಇಲ್ಲಿ ಅರ್ಜಿ ಮತ್ತು ಶುಲ್ಕ ಪಾವತಿ ಲಿಂಕ್ ಅಂತ ಸ್ಥಿತಿ ಅಂತ ಲಿಂಕ್ ಅಂತಿದೆ ಅಲ್ವಾ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಈ ವಿಂಡೋದಲ್ಲಿ ಅಪ್ಲಿಕೇಶನ್ ನಂಬರು, ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಚಾನ ಎಂಟ್ರ್ ಮಾಡಿ ಸರ್ಚ್ ಅಂತ ಮಾಡಿದರೆ ನೀವು ಅಪ್ಲಿಕೇಶನ್ ಸಕ್ಸಸ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಅಂತ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈ ವೆಬ್ಸೈಟಲ್ಲಿ ಈ ರೀತಿ ನೀವು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಪ್ರೂವ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು, ಸೊ ರಿಜೆಕ್ಟ್ ಆಗಿದೆಯಪ್ಪ ಅಂತಂದರೆ ನೀವು ಪೇಮೆಂಟ್ ಮಾಡಿರೋ ರೆಕಾರ್ಡ್ಸ್ ಏನೋ ನಿಮ್ಮ ಹತ್ರ ಇತ್ತು ಅಂದರೆ ಆ ರೆಕಾರ್ಡ್ಸ್ನ KE ಆಫೀಸಿಗೆ ನೀವೇ ಡೈರೆಕ್ಟಾಗಿ ಹೋಗಿ ಅಥವಾ ನೀವೇ ಡೈರೆಕ್ಟಾಗಿ ಹೋಗಿ ಆದರೂ ಕೊಡ್ಬೋದು. ಇಲ್ಲ ಅಂತಂದರೆ ನೀವು ಪೋಸ್ಟ್ ಮೂಲಕ ಅದನ್ನು ತರಿಸ್ಬೋದು ಆ ರೆಕಾರ್ಡ್ಸ್ನ. ಸೊ ಆ ರೆಕಾರ್ಡ್ ಏನಾಗಬೇಕು ಕರೆಕ್ಟ್ ಇದ್ದಪ್ಪ ಅಂತಂದರೆ ನೀವು ಅಪ್ಲಿಕೇಶನಲ್ಲಿ ಅಪ್ರೂವ್ ಮಾಡ್ತಾರೆ. ಸೊ ಇವಾಗ ನೆಕ್ಸ್ಟು ಟೈಮ್ ಟೇಬಲ್ ನೋಡೋದಾದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಸೊ 29/9/2024 ಅಂತಂದರೆ ಸೆಪ್ಟೆಂಬರ್ 29. ಸೊ ಸೆಪ್ಟೆಂಬರ್ 29ನೇ ತಾರೀಕು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಆಗುತ್ತೆ. ಸೊ ನಾವು ಏನಾದರೂ ಕಂಪಲ್ಸರಿ ಕನ್ನಡ ಎಕ್ಸಾಮಿಗೆ ಆಬ್ಸೆಂಟ್ ಆದರೂ ಇಲ್ಲಪ್ಪ ಅಂತಂದರೆ ನಮಗೆ 50 ಮಾರ್ಕ್ಸ್ ಬಂದಿಲ್ಲ ಅಂತಂದರೆ ನಾವು ನೆಕ್ಸ್ಟ್ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿರಿ, ಅಕ್ಟೋಬರ್. ಸೊ 27/10/2024 ಅಂದರೆ 27ನೇ ತಾರೀಕು ಅಕ್ಟೋಬರ್ನಲ್ಲಿ ನಡೆಯೋ ಕಾಂಪಿಟೇಟಿವ್ ಎಕ್ಸಾಮ್ನ ನಾವು ಬರೆಯೋಕ್ಕೆ ನಾವೇ ಎಲಿಜಿಬಲ್ ಇರಲ್ಲ. ಸೊ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ನ ಬರೆಯೋಕ್ಕೆ ಎಲಿಜಿಬಲ್ ಆಗಬೇಕಪ್ಪ ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ದಾಗೆ ಮಿನಿಮಮ್ 50 ಮಾರ್ಕ್ಸ್ ಬರಬೇಕು ನಮಗೆ. ಸೊ ಮಿನಿಮಮ್ 50 ಮಾರ್ಕ್ಸ್ ಬಂತಪ್ಪ ಅಂತಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ನ ಬರೆಯೋಕ್ಕೆ ಎಲಿಜಿಬಲ್ ಆಗ್ತೀವಿ. ನಾವು ಕಂಪಲ್ಸರಿ ಕನ್ನಡ ಎಕ್ಸಾಮಿಗೆ ಆಬ್ಸೆಂಟ್ ಆಗಿ ನಾವು ಕಾಂಪಿಟೇಟಿವ್ ಎಕ್ಸಾಮನ್ನ ಬರಿತೀವಪ್ಪ ಅಂದರೆ ಆ ರೀತಿ ನಮಗೆ ಚಾನ್ಸ್ ಕೊಡಲ್ಲ. ನಾವು ಕಂಪಲ್ಸರಿ ಕನ್ನಡ ಎಕ್ಸಾಮಿಗೆ ಪ್ರೆಸೆಂಟ್ ಆಗಬೇಕು, ಅದೇ ರೀತಿ ಮಿನಿಮಮ್ 50 ಮಾರ್ಕ್ಸ್ ತರಬೇಕು. ಸೊ ಮಿನಿಮಮ್ 50 ಮಾರ್ಕ್ಸ್ ತಂದಾಗ ಮಾತ್ರ ನಾವು ನೆಕ್ಸ್ಟ್ ಲೆವೆಲ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ನ ಬರೆಯೋಕ್ಕೆ ಎಲಿಜಿಬಲ್ ಆಗ್ತೀವಿ. ಟೈಮ್ ಭಾಳ ಕಡಿಮೆ ಇದೆ. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿರಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಯಾವುದಾದ್ರು ಇನ್ಫಾರ್ಮೇಷನ್ ಬಿಟ್ಟರೆ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ.